ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಈ ವ್ಲಾಗ್ ಸ್ಪೆಷಾಲಿಟಿ ಏನು ಅಂತ ಈ ವ್ಲಾಗಲ್ಲೇ ನೋಡಿ ಅಫ್ಕೋರ್ಸ್. ಸೊ ನಾವು ರೀಸೆಂಟಾಗಿ ಈ ವರ್ಷದಲ್ಲಿ ಅಂದರೆ ಒಂದು 3 ತಿಂಗಳ ಹಿಂದೆ ಧರ್ಮಸ್ಥಳ ಹೋಗಿದ್ವಿ. ನಾನು ಆಲ್ರೆಡಿ ಒಂದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ವ್ಲಾಗ್ ಬಿಟ್ಟಿದ್ದೀನಿ. ಅದು ಸೆಕೆಂಡ್ ಟೈಮ್ ಹೋಗಿರೋದು. ಫಸ್ಟ್ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಹೋಗಿದ್ವಿ ನಾವು. ಸೊ ನಾವು ಇಲ್ಲಿಂದ ಹೊನ್ನಾವರ ಹೋಗಿ, ಹೊನ್ನಾವರದಿಂದ ಅಂಕೋಲಾ ಹೋಗಿ, ಅಂಕೋಲಾದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಿತ್ತದು. ಸೊ ರಾತ್ರಿ ನಾವು ಶಿರ್ಸಿಯಿಂದ ಬಿಟ್ಟಿದ್ದು. ನಾನು, ಅಪ್ಪ, ತಂಗಿ 3 ಜನ ಬಸ್ಸಿಗೆ ಹೋಗಿದ್ದು ನಾವು. ಸೊ ಹೋಗಿ ಅಲ್ಲಿ ಮುಟ್ಟಿದ್ವಿ. 3 ತಾಸು ಜರ್ನಿ ಹೋಗಿ ಮುಟ್ಟಿ ಅವತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಫ್ಯಾಮಿಲಿ ಜೊತೆ ನಾವು ಅಂಕೋಲಾ ಹೊರಟಿದ್ವಿ. ಇದು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು ನಾವು ಮನೆಯಿಂದ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಇದು ಚಿಕ್ಕತ್ತೆ ಮಗಳು ಪೂಜಾ ಅಂತ ಹೇಳಿ. ಮೋಸ್ಟ್ಲಿ ಫಸ್ಟ್ ಟೈಮ್ ಕ್ಯಾಮಿಯೋ ಆಗ್ತಾ ಇರೋದು ನನ್ನ ವ್ಲಾಗಲ್ಲಿ. ಅಫ್ಕೋರ್ಸ್ ನನ್ನ ಅಪ್ಪ ಕೂಡ ಅಷ್ಟೇ, ಫಸ್ಟ್ ಟೈಮು ಹೀಗೆ ವ್ಲಾಗಲ್ಲಿ ನೋಡೋಕ್ಕೆ ಸಿಗೋದಪ್ಪ. ಸೊ ನನ್ನ ತಂಗಿ ರೀಲ್ ಮಾಡು, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅಂಥೇಳಿ ಶೂಟ್ ಮಾಡ್ತಾಯಿದ್ದೆ. ಅವಳು ಕೂಡ ಈ ಸಲ ಪ್ಲ್ಯಾನ್ ಮಾಡಿದ್ದಾಳೆ, ವ್ಲಾಗ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಸೊ ಅದೇ ರೀತಿ ವ್ಲಾಗ್ ಮಾಡೋಣ ಅಂತಲೇ ಶೂಟ್ ಮಾಡ್ತಾ ಇರೋದು. ಅದನ್ನು ಶೂಟ್ ಮಾಡಿದ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಾತಾಡ್ಕೊತ ಫುಲ್ ಹ್ಯಾಪಿಯಾಗಿ ಹೋಗ್ತಾ ಇದ್ದೀವಿ. ಆದರೆ ಹಾಲತ್ ಎಲ್ಲರದ್ದು ಖರಾಬ್ ಆಗೋದುಂಟು ಮುಂದೆ ಹೋಗ್ತಾ ಹೋಗ್ತಾ. ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್. ಸೊ ಅಂಕೋಲಾಗೆ ಹೋಗ್ಬೇಕೀಗ ಬಸ್ಸಲ್ಲಿ. ಅಂಕೋಲಾದಿಂದ ಅವರ್ಸ ಮನೆ ದೇವರು. ಅಫ್ಕೋರ್ಸ್ ಇದಕ್ಕೆ ಹೋಗೋಕ್ಕೆ ಧರ್ಮಸ್ಥಳ ಹೋಗ್ಲಿಕ್ಕೆ ಫಸ್ಟ್ ಮನೆ ದೇವ್ರಿಗೆ ಹೋಗಿ ಬರಬೇಕು. ಸೊ ನಮ್ಮ ಅಪ್ಪನಿಗೆ ನಡೆದು ಸುಸ್ತಾಯಿತು ಅಂತ ನನ್ನ ತಮ್ಮ ಕಾಲೇಜಿಗೆ ಹೋಗ್ತಿದ್ದವನು ಬೈಕ್ ತೊಗೊಂಬಂದ. ಅವ್ನ ಬೈಕ್ ಮೇಲೆ ಬಸ್ ಸ್ಟ್ಯಾಂಡ್ ತನಕ ಅಪ್ಪ ಹೋದರು. ಸೊ ನಾವು ಹೋಗ್ತಾ ಇದ್ವಿ ನಡ್ಕೊಂಡು. ನಮ್ಮ ಊರಲ್ಲಿ, ನಾವು ಹುಟ್ಟಿ ಬೆಳೆದಿರೋ ಊರಲ್ಲಿ ನಡ್ಕೊಂಡು ಹೋಗೋದ್ರ ಮಜಾನೇ ಬೇರೆ. ಅದು ನಾವು ಓಡಾಡಿರೋ ರಸ್ತೆಗಳಲ್ಲಂತೂ ಈಗ ಓಡಾಡೋ ಮಜಾನೇ ಬೇರೆ. ಫೀಲಿಂಗ್ ವೆರಿ ಗುಡ್. ಆಮೇಲೆ ಇದು ಬಸ್ಸಾಗಿ ಹೋಗ್ಬೇಕಾರೆ ಬಸ್ಸಲ್ಲಿ ಕೂತ್ಕೊಂಡು ವಿಡಿಯೋ, ರೀಲ್ಸ್ ಇದನ್ನೇ ಮಾಡ್ತಾಯಿದ್ವಿ. ಅಲ್ಲಿಂದ 1 ಅವರ್ದಿಂದ ಜಸ್ಟ್ 2 ಅವರ್ ಜರ್ನಿ ಅಷ್ಟೇ. ಸೊ ಬೇಗ ಮುಟ್ತೀವಿ ಅಂತ ಗೊತ್ತಿತ್ತು. ನಾನು ಹೇಳಿದ್ನಲ್ಲ ತಂಗಿ ವ್ಲಾಗ್ ಮಾಡ್ತಾಯಿದ್ದಾಳೆ ಅಂತ. ಅವಳದು ಇಷ್ಟೇ ವ್ಲಾಗ್, ಬೇರೆ ಏನು ವ್ಲಾಗ್ ಮಾಡಲ್ಲ ಅವಳು. ಸೊ ಅವಳಿಗೆ ಕಂಪ್ನಿ ನನ್ನ ಅತ್ತೆ ಮಗಳು ಕೊಡ್ತಾಯಿದ್ರು, ನನಗೆ ಕಂಪ್ನಿ ನನ್ನ ಅತ್ತೆ ಮಗ ಕೊಡ್ತಾಯಿದ್ದ. ನನ್ನ ಸೀಟಲ್ಲಿ ನನ್ನ ಜೊತೆ ಅವ್ನು ಕೂತ್ಕೊಂಡಿದ್ದ. ಸೊ ಇದರ ನಂತರ ಇಲ್ಲಿಗೆ ಹೋಗಿ ಬಂದು ನೆಕ್ಸ್ಟ್ ಡೇ ನಾವು ಧರ್ಮಸ್ಥಳ ಹೋಗ್ತೀವಿ. ಅಂದರೆ ಅಂಕೋಲಾ ಹೋಗಿ ವಾಪಸ್ ಹೊನ್ನಾವರ ಬರ್ತೀವಿ. ಹೊನ್ನಾವರದ ನಂತರ ಧರ್ಮಸ್ಥಳ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಹೊನ್ನಾವರದಿಂದ ರಾತ್ರಿ ಬಿಡ್ತೀವಿ. ಸೊ ಕ್ವಿಕ್ ಟ್ರಿಪ್ಪು. ಧರ್ಮಸ್ಥಳ ಕುಕ್ಕೆ ಎಲ್ಲ ನೋಡೋರಿಗೆ ಒಂದು ವಾರದ್ದೇನೋ ಅನಿಸ್ಬೋದು, ಬಟ್ ಓನ್ಲಿ 3 ಡೇಸ್ ಟ್ರಿಪ್ ಅದು ನಮ್ಮದು ಅಷ್ಟೇ. ಮತ್ತು 3ನೇ ದಿನಕ್ಕೆ ಎಲ್ಲರೂ ವಾಪಸ್ ಬಂದಿದ್ದೀವಿ ಹೊನ್ನಾವರಕ್ಕೆ. ಮತ್ತು 5ನೇ ದಿನಕ್ಕೆ ಶಿರ್ಸಿಗೂ ಎಲ್ಲರೂ ವಾಪಸ್ ಆದ್ವಿ. ಸೊ ಊಟ ಮಧ್ಯಾಹ್ನದ್ದು ಇಲ್ಲಿಗೆ ಹೊರಟಿದ್ದು ನಾವು ಲೇಟಾಗಿತ್ತು. ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಊಟಕ್ಕೆ ಅಲ್ಲಿ ಮನೆ ದೇವರಿಗೆ ಹೋದಲ್ಲೇ ಊಟ ಮಾಡುವಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಪೂಜೆ ಎಲ್ಲ ಮುಗಿಸಿ ಊಟ ಮಾಡುವಂತ ಅಲ್ಲಿ ಮಾಡಿದ್ವಿ ಕಡೆಗೆ. ನನ್ನ ಹಿಂದಿನ ವ್ಲಾಗ್ಗಳನ್ನು ಯಾರು ನೋಡಿದ್ರು ಅವರೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡದೇ ಪರವಾಗಿಲ್ಲ, ಕಮೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲ. ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗೇ ಇಲ್ಲದಿರಲಿ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಯಾರ್ದು ದುಡ್ಡು ಕಟ್ಟಾಗಲ್ಲ, ಇಂಟರ್ನೆಟ್ ಕಟ್ಟಾಗಲ್ಲ ಅಫ್ಕೋರ್ಸ್. ಸೊ ಬಸ್ಸು ತುಂಬ ಖಾಲಿ ಇತ್ತು. ಸೆಕೆ ಆಗಿರೋದಕ್ಕೆ ಯಾರು ಮೋಸ್ಟ್ಲಿ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನು ಸಿಕ್ಕಾಪಟ್ಟೆ ಸೆಕೆ. ಈಗ ರೀಸೆಂಟಾಗಿ ನಾನೀಗ ಎಡಿಟ್ ಮಾಡ್ತಿರೋ ಟೈಮಲ್ಲಿ ಇಷ್ಟು ಸೆಕೆ ಇಲ್ಲ, ವಿಡಿಯೋ ಎಡಿಟ್ ಮಾಡ್ತಿರೋ ಟೈಮಲ್ಲಿ. ಬಟ್ ವಿಡಿಯೋ ಮಾಡೋ ಟೈಮಲ್ಲಿ ಇಷ್ಟು ಸೆಕೆ ಇತ್ತು ಅಂದರೆ ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಆ ಥರ ಸೆಕೆಯಲ್ಲಿ ನಾವು ಆ್ಯಕ್ಚುಲಿ ಟ್ರಿಪ್ ಮಾಡಿದ್ವಿ ಎಲ್ಲರೂ ಸೇರಿ ಅಂತ ಹೇಳಿ. ಸೊ ಎಷ್ಟು ಸೆಕೆ ಇತ್ತು ಅಂದರೆ ಬಸ್ಸಿಗೆಲ್ಲರೂ ಕಿಟಕಿ ಪಕ್ಕ ಕುತ್ಕೊಳ್ಳಿಕ್ಕೆ ಜಗಳ ಆಡ್ತಿದ್ವಿ. ಅಂದರೆ ಗಾಳಿ ಬರುತ್ತೆ, ಸ್ವಲ್ಪ ಸೆಕೆ ಕಮ್ಮಿ ಆಗುತ್ತೆ ಅನ್ನೋ ಖುಷಿಗೆ. ಸೊ ಇವಳು ವ್ಲಾಗ್ ಅಂತ ಹೇಳಿದ್ನಲ್ಲ, ಇವಳು ವ್ಲಾಗ್ ಇಷ್ಟೇ. ಅಲ್ಲಲ್ಲಿ ಸಣ್ಣ ಕ್ಲಿಪ್ಪನ್ನು ರೆಕಾರ್ಡ್ ಮಾಡಿದ್ದಾಳೆ. ವಿಡಿಯೋಲಿ ಏನಾದ್ರು ಪ್ರಾಬ್ಲಮ್ ಅನಿಸಿದ್ರೆ ಸಾರಿ ಟು ದ ಪ್ರಾಬ್ಲಮ್, ಬಿಕಾಸ್ ಈ ಕೆಲವೊಂದು ಕ್ಲಿಪ್ಸ್ಗಳನ್ನು ಅವಳು ರೆಕಾರ್ಡ್ ಮಾಡಿರೋ ಫೋನಿಂದ, ಅವಳ ಫೋನಿಂದ ತಗೊಂಡು ಹಾಕಿರೋದು ಎಡಿಟಿಂಗಿಗೆ. ಅದು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿದೆ ಅಂತ ಅನ್ನಿಸ್ತು ನನಗೆ ಎಡಿಟ್ ಮಾಡ್ಬೇಕಾದ್ರೆ. ಸೊ ಇದು ನಮ್ಮ ಮನೆ ದೇವರು ಅವರ್ಸ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಅವರ್ಸ ಅಂಕೋಲಾ ನಮ್ಮ ಕರ್ನಾಟಕನೇ ಚಂದ, ಅದರಲ್ಲಿ ಇಂತಿಂಥ ಊರು ಅಂತ ಅಲ್ಲ. ಬಟ್ ಅವರ್ಸ ಸ್ವಲ್ಪ ಗೋವಾ ಸ್ಟೈಲ್ ದೇವಸ್ಥಾನ ಇದ್ದಂಗೆ ಇರುತ್ತೆ ನೋಡಲಿಕ್ಕೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಟೋಕನ್ ತೊಗೊಂಡ್ರೆ ಮೋಸ್ಟ್ಲಿ ಒಂದು 20-30 ರೂಪಾಯಿ ಊಟಗಳು ಸಿಗುತ್ತೆ. ಊಟ ಜಾಸ್ತಿ ಇರಲ್ಲ, ದುಡ್ಡು ಅಷ್ಟೇ ಇದಕ್ಕೆ ಅಲ್ಲೇ ಊಟ ಸಿಗುತ್ತೆ.
ಆಮೇಲೆ ಅಲ್ಲಿ ಉಳ್ಕೊಳ್ಳಿಕ್ಕೂ ವ್ಯವಸ್ಥೆ ಇದೆ. ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ. ನಾವು ಉಳಿಯೋ ಪರಿಸ್ಥಿತಿ ಬರಲಿಲ್ಲ, ನಾವು ಅವತ್ತಿನ ದಿನ ವಾಪಸ್ ಬಂದಿಲ್ಲ. ಸೊ ನಾವು ಹೋಗಿದ್ರಿಂದ ಪೂಜೆ ಮಾಡಿಸೋದಿತ್ತು. ನಾವು ತುಂಬ ಐಟಮ್ಸ್ ತಂದಿದ್ವಿ, ಬಟ್ ಅಲ್ಲೂ ಕೂಡ ಕೆಲವೊಂದು ಐಟಮ್ಸ್ ತೊಗೊಂಡ್ವಿ. ಬ್ಲಾಗರ್ ಸನ್ನಿಧಿ ಬ್ಲಾಗ್ ಮಾಡ್ತಾ ಇದ್ದಾಳೆ. ಮೋಸ್ಟ್ ಆಫ್ ದೇವಸ್ಥಾನಗಳಲ್ಲಿ ನಾನು ದೇವರನ್ನು ಶೂಟ್ ಮಾಡಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಅಷ್ಟೇ ಮಾಡಿದ್ದೀನಿ, ಇನ್ನು ಕೆಲವೊಂದರಲ್ಲಿ ಮಾಡಿಲ್ಲ. ಬಟ್ ಇದರಲ್ಲಿ ದೇವ್ರನ್ನ ಶೂಟ್ ಮಾಡಿದ್ದೀನಿ. ಯಾಕೆಂದರೆ ಅಲ್ಲಿ ನಾನು ಅವ್ರು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನನಗೆ ಯಾರೂ ಬೈಲಿಲ್ಲ, ಒಂದನೇದು. ಎರಡನೇದು, ಅಲ್ಲಿ ಎಲ್ಲೂ ಫೋಟೋ ತೆಗಿಬೇಡಿ, ವಿಡಿಯೋ ತೆಗಿಬೇಡಿ ಅಂತ ಹಾಕಿದ್ದಾರೆ. ಅಫ್ಕೋರ್ಸ್ ತೆಗಿಬೇಡಿ ಎಲ್ಲಿ ಹೋದರೂ. ನಾನು ಮನೆ ದೇವ್ರು ಅನ್ನೋದಕ್ಕೆ ಮಾತ್ರ ತೆಗೆದೆ, ವ್ಲಾಗಲ್ಲಿ ತೋರ್ಸೋಕ್ಕೋಸ್ಕರ. ಆದರೂ ನಂಗೆ ಮನೇಲೆಲ್ಲರೂ ಚೀತು ಅಂದರು. ಅವ್ರು ಎಷ್ಟೇ ಚೀತು ಅಂದರು ಮುಖ ನೀಟಾಗಿ ಒರೆಸ್ಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಸೊ ಹೀಗೆ ಪೂಜೆಗೆ ಕೊಟ್ಟಿದ್ದೀವಿ, ಎಲ್ಲರೂ ಪೂಜೆಯಲ್ಲಿ ನಿಂತ್ಕೊಂಡಿದ್ದೀವಿ. ಪೂಜೆ ಮಂತ್ರ ಹೇಳ್ತಾ ಇದ್ದಾರೆ. ಅಜ್ಜಿಗೆ ಸುಸ್ತಾಯಿತು ಅಂತ ಸೈಡಿಗೆ ಬಂದು ಕೂತ್ಕೊಂಡ್ರು. ಆಮೇಲೆ ಅದೇ ಹೇಳಿದ್ನಲ್ಲ, ನಾವು ಇದೊಂದು ವಿಚಾರನ ಸ್ಪೆಷಲಿ ಹೇಳಬೇಕು. ನಾವು ಈ ಟ್ರಿಪ್ಪಲ್ಲಿ ಹೋದಷ್ಟು ದಿನಾನು ಬಿಸ್ಲರಿ ಬಾಟಲ್ಗಳು ಎಷ್ಟು ಕುಡ್ದಿದ್ದೀವಿ. ಲಿಟ್ರಲಿ ಒಬ್ಬೊಬ್ಬರು ಒಂದೊಂದು ಲೋಟ ನೀರು ಕುಡಿಯೋ ಕಳೋರು ಆ ಬಿಸಿಲು ಇದಕ್ಕೆ ಸೆಕೆಗೆ ಕೋಲ್ಡ್ ಬಾಟಲ್ ತೊಗೊಳ್ಳೋದು, ಕೋಲ್ಡ್ ಬಿಸ್ಲೀರು ತೊಗೊಳ್ಳೋದು, ಅದನ್ನು ಒಂದೊಂದು ಲೀಟ್ರ್ ಗಟ್ಟಲೆ ಕುಡ್ದು ಖಾಲಿ ಮಾಡಿರೋದುಂಟು. ಸೊ ಅದು ಒಂದು ಸ್ಮಾಲ್ ಮೆಮೊರಿ ನಮ್ಮದು ಅಷ್ಟೇ. ಸೊ ಇದು ಆದಮೇಲೆ ಅನಿಸುತ್ತೆ, ಹೌದು ಆದಮೇಲೆ ಮತ್ತೆ ಪೂಜೆ ಆದಮೇಲೆ ನಾವು ಮತ್ತೆ ಫೋಟೋ ಹೊಡೆಯುವ ಅಂತ ಹೇಳಿ ಬಂದ್ವಿ. ಅಂದರೆ ಅಪರೂಪಕ್ಕೆ ಬರ್ತೀವಲ್ಲ ನಾವು, ವರ್ಷಕ್ಕೊಂದು ಸಲ ಬರ್ತೀವಿ ಮೋಸ್ಟ್ಲಿ. ಬಂದಾಗ ಫೋಟೋ ಹೊಡ್ಕೊಳ್ಳೋದು, ವೀಡಿಯೋ ಮಾಡೋದು. ನಾನು ತುಂಬ ನನ್ನ ತಂಗಿ ಫೋಟೋಸ್ನ ಹೊಡೆದಿದ್ದೀನಿ, ಆದರೆ ಅದು ಅವಳ ಫೋನಲ್ಲಿ ಹೊಡೆದಿದ್ದೀನಿ, ನನ್ನ ಫೋನಲ್ಲಿಲ್ಲ. ಸೊ ಕಾಣಿಸೋಕ್ಕಾಗಲ್ಲ. ಸೊ ಇವ್ನು ನಂಗೆ ಸಾಥ್ ಕೊಡ್ತಾ ಇದ್ದ. ಇವನು ಕೂಡ ಬ್ಲಾಗ್ ಮಾಡಿದ್ದಾನೆ. ಸ್ವಲ್ಪ ಸುಸ್ತಾಯಿತು ಅಂತ, ನನಗೆ ಎಷ್ಟು ಸುಸ್ತಾಯಿತು ಅಂದರೆ ಕಂಟಿನ್ಯೂ ಆಗಿ ಬ್ಲಾಗ್ ಮಾಡೋ ನಾನು ಒಂದು ಕ್ಷಣಕ್ಕೆ ಸೆಕೆಗೆ ನಾನು ಕೂಡ ಬ್ಯಾಡಾಗಿ ಬ್ಲಾಗ್ ಮಾಡೋದು ಅಂತ ಹೇಳಿ ಬಿಟ್ಟಾಕ್ಬಿಟ್ಟಿದ್ದೆ, ಅಷ್ಟು ಸುಸ್ತಾಗಿತ್ತು. ಬಟ್ ಅದನ್ನು ಆಮೇಲೆ ಅವನು ಕೂಡ ಫೋನ್ ತೊಗೊಂಡು ಬ್ಲಾಗ್ ಮಾಡ್ತಾ ಇದೆ. ಅವ್ನು ಮಾಡಿರೋ ಬ್ಲಾಗ್ಗಳಿವೆಲ್ಲ ಎಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ ನಾನು ಒಂದೇ ವಿಡಿಯೋದಲ್ಲಿ. ಸೊ ನಾವೆಲ್ಲರೂ ಸುಸ್ತಾಗಿ ಮಹಾಪೂಜೆಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ನಾವು ಆ್ಯಕ್ಚುಲಿ ನಾವು ಹೋಗಿ ಮುಟ್ಟೋ ತನಕ ಮಹಾಪೂಜೆ ರೆಡಿ ಆಗ್ತಾಯಿತ್ತು. ಎಲ್ಲರೂ ನಮ್ಮ ಪೂಜೆಗೆ ನಾವು ಕೊಟ್ಟು ಮಹಾಪೂಜೆ ಆದಮೇಲೆ ಹೋಗಿ ಊಟ ಮಾಡೋರಾಯ್ತು ಅಂತ ವೇಟ್ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡಿದ್ದೀವಿ. ಅಲ್ಲಿ ಆದವರು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಸುಸ್ತಾಗಿ ಯಾರಿಗೂ ಬೇಡ ಆಗೋಯ್ತು. ಸೊ ಇದು ನಮ್ಮ ಮನೆ ದೇವರು. ಎಲ್ಲರೂ ನೋಡಿ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಬೇಡ್ಕೊಳ್ಳಿ, ನೆರವೇರಿಸ್ತಾರೆ. ಸೊ ಇಲ್ಲಿಗೆ ಯಾರ್ಯಾರು ವಿಸಿಟ್ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ, ನಾನು ವ್ಲಾಗ್ ಆದರೂ ನೋಡಲೇಬೇಕಲ್ಲ. ಎಲ್ಲರೂ ಆ್ಯಕ್ಚುಲಿ ಬೇರೆ ಬ್ಲಾಗ್ಗಳಲ್ಲಿ ಇದು ಎಲ್ಲಿಂದ ಎಲ್ಲಿದೆ ಅಂತ ಹೇಳ್ತಾರೆ. ನಾನು ಏನು ಅನಿಸ್ತದೆ ಗೊತ್ತಾ, ಹೇಳೋ ಟೈಮಿಗೆ ನಾನು ಸರಿಯಾಗಿ ಹೇಳೋದಿಲ್ಲ, ಏನೋ ಮಿಸ್ ಆಗ್ತದೇನೋ ಅಂತ ಅನ್ನಿಸ್ತದೆ. ನಾವು ಹೊನ್ನಾವರದವ್ರಿಂದ ಅಂಕೋಲಾಗೆ ಬಸ್ ಹತ್ಬೇಕಾದ್ರೆ ಅವರಿಗೆ ಅವರ್ಸ ಹೋಗ್ತದೆ ಅಂತ ಕೇಳಿಕೊಂಡು ಅವರ್ಸಾಗಿ ಬಂದು ಇಳಿದು, ಅಂಕೋಲ ನಂತರ ಬರೋ ಅವರ್ಸಾಗಿ ಬಂದು ಇಳಿದು ಡೈರೆಕ್ಟ್ ಅಲ್ಲಿಂದ ಒಂದು 10 ನಿಮಿಷ ಒಳಗೆ ನಡ್ಕೊಂಬಂದು ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಆ ದೇವಸ್ಥಾನದೊಳಗೆ ಬಂದ್ವಿ. ನಾನು ಅಡ್ರೆಸ್ ಕರೆಕ್ಟ್ ಹೇಳಿಲ್ಲ. ಈ ವಿಡಿಯೋ ಯಾರು ನೋಡ್ತಾರಲ್ಲ ಅವ್ರು ಆ್ಯಕ್ಚುಲಿ ಕೆಲವೊಬ್ರು ನಗ್ತಾರೆ, ಕೆಲವೊಬ್ಬರು ಬೈತಾರೆ ನನಗೆ ಏನಿದೆ ಅಡ್ರೆಸ್ ಹೇಳ್ತಿರೋದು ಅಂತ ಹೇಳಿ. ನಂಗೆ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ ಅಡ್ರೆಸ್ಸು. ಹೇಳೋಕ್ಕೆ ಬಂದಿರ್ತಾನೆ ಹೇಳೋದು, ನನ್ನ ಅಡ್ರೆಸ್ಗೆ ತಿಳ್ಕೊಂಡು ಯಾರು ಬರಬೇಡಿ. ಬಟ್ ಅಂಕೋಲದಲ್ಲಿ ಅವರ್ಸ ಅಂತ ಇದೆ, ಅವರ್ಸದಲ್ಲಿರೋ ದೇವಸ್ಥಾನ ಇದು ನಮ್ಮದು. ಈ ನನ್ನ ತಲೆ ಹರಟೆ ಮಾತೊಳಗೆ ಪೂಜೆ ಮುಗೀತು ಮೋಸ್ಟ್ಲಿ. ಹೌದು, ಪೂಜೆ ಮುಗ್ದಿದೆ ದೇವ್ರನ್ನ ಈಗ ಸ್ವಲ್ಪ ಕ್ಲೀನಾಗಿ ಕಾಣ್ತಾ ಇದೆ. ದೇವ್ರು ಶೂಟ್ ಮಾಡಿರೋದು ನಾನು. ಎಲ್ಲರೂ ಮತ್ತೆ ಆ್ಯಸ್ ಇಟ್ ಈಸ್ ಸೈಲೆಂಟಾಗಿ ಕೂತ್ಕೊಂಡಿದ್ದೀವಿ. ಒಬ್ಬರೊಬ್ಬರು ಮಾತಾಡೋಕ್ಕೆ ರೆಡಿ ಇಲ್ಲ ಅಲ್ಲಿ ಆ್ಯಕ್ಚುಲಿ ದೇವಸ್ಥಾನದಲ್ಲಿ. ನನ್ನ ತಂಗಿ ಸಣ್ಣ ಪುಟ್ಟ ಬ್ಲಾಗ್ ಮಾಡ್ತಾಯಿದ್ಲು. ಈ ವಿಡಿಯೋ ಇಷ್ಟೊಂದು ಯಾಕೆ ಪ್ರಾಬ್ಲಮ್ ಕೊಟ್ಟಿದೆ ಅಂತ ಹೇಳಿ ನನಗೆ ಕೇಳೋಗಿಲ್ಲ ಯಾರು. ಯಾಕಂದರೆ ಇದು ನನ್ನ ತಮ್ಮ, ಅಂದರೆ ನನ್ನ ಅತ್ತೆ ಮಗ ಮಾಡಿರೋದಿದು. ಆ ಕ್ಲಿಪ್ಸ್ಗಳಿದ್ದು ಅವನಿಗೆ ಪಾಪ ಹಿಡಿಲಿಕ್ಕೆ ಬರುತ್ತೆ, ಅವ್ನು ವೀಡಿಯೋ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಹೇಳೋದ ಅಂತ ಹೇಳಿ ಅವನಿಗೆ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೆ ನಾನು. ಅವನು ಆ ಕಡೆ ಎಲ್ಲ ಮಾಡಿದ್ದಾನೆ ಅದು ಕ್ಯಾಮ್ರಾನ. ಸೊ ಎಲ್ಲ ಊಟಕ್ಕೆ ಆಮೇಲೆ ಹೋಗುವ ಅಂತ ಹೇಳಿ ವಾಶ್ರೂಮಿಗೆ ಹೋಗಿ ವಾಪಸ್ ಬರ್ತಾ ಇರೋದು ಇದು. ವಾಶ್ರೂಮಿಗೆ ಹೋಗಿ ಎಲ್ಲರೂ ಅಂದರೆ ವಾಪಸ್ ಬಸ್ಸಿಗೆ ಹೋಗಬೇಕಲ್ಲ. ಸೊ ವಾಶ್ರೂಮಿಗೆ ವಾಪಸ್ ಬಂದು ನಾವಿಲ್ಲಿ ನಮ್ಮದು ಮನೆ ದೇವರಾಗಿರೋದಕ್ಕೆ ನಮಗೆ ಭಾಳ ಕಡಿಮೆಗೆ ಅದು ಊಟ ಸಿಕ್ತು. ನಾವು ಊಟ ಮುಗಿಸಿ ವಾಪಸ್ ಮನೆ ಕಡೆ ಹೊರಟ್ವಿ. ಎಲ್ಲರೂ ತುಂಬ ಸುಸ್ತಾಗಿ ತುಂಬ ಟಯರ್ಡಾಗಿ ಮನೆ ಕಡೆ ಹೊರಟ್ವಿ. ಇದು ಸಮ್ ಆಫ್ ಪಿಕ್ಚರ್ಸ್, ಎಲ್ಲರದ್ದು ಪಿಕ್ಚರ್ಸ್ ನಾನು ಕ್ಲಿಕ್ ಮಾಡಿರೋದು. ನನ್ನ ಪಿಕ್ಚರೇ ಇಲ್ಲ ಇದರಲ್ಲಿ. ಯಾರಿಗಾರು ಕ್ಲಿಕ್ ಮಾಡು ಅಂದರೆ ಎಲ್ಲರೂ ಸುಸ್ತಾಗಿತ್ತು. ಕಾಯಿಲೆ ಬಿಡು ಇರಲಿ, ನಾನೇ ಕ್ಲಿಕ್ ಮಾಡ್ತೀನಿ, ನನಗೆ ಅದರಿಂದ ಖುಷಿ ಸಿಗುತ್ತೆ ಅಂತ ಹೇಳಿ ನಾನು
ಎಲ್ಲರ ಫೋಟೋಸ್ನ ಕ್ಲಿಕ್ ಮಾಡಿದೆ. ಸೊ ಇದು ಕೆಲವೊಂದು ಸ್ವೀಟ್ ಮೆಮೊರೀಸಲ್ಲಿ ಇದು ಕೂಡ ಒಂದು. ಸೊ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಈ ವಿಡಿಯೋದ ನೆಕ್ಸ್ಟ್ ಪಾರ್ಟಿಗೆಗೋಸ್ಕರ ಕಾಯ್ತಾ ಇರಿ. ಮತ್ತೇನಾದ್ರು ಎಕ್ಸ್ಟ್ರಾ ಹೇಳಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.